ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 30 ಡೇಸ್ ಚಾಲೆಂಜ್ ಅಲ್ಲಿ ಇವತ್ತು ಡೇ 5 ಗೈಸ್. ಬಾರಿ ಬಿಡಪ್ಪ ನೀನೆ. ಸೊ ಬೇಕಾಯ್ತು ಬ್ರಷ್ ಮಾಡ್ಬಿಟ್ಟು ಬಂದೆ, ಆದ್ರೂ ನಮ್ಮಣ್ಣ ಇನ್ನೂ ಆದ್ರೂ ಎದ್ದಿರ್ಲಿಲ್ಲ. ಸೊ ಅಲ್ಲಿಂದ ಸೀದಾ ಎದ್ಬಿಟ್ಟು ಪೀನಟ್ ಬಟರ್ ಮತ್ತೆ ಬ್ರೌನ್ ಬ್ರೆಡ್ ನ ತಿನ್ಬೇಕಂತ ಇವತ್ತು ಡಿಸೈಡ್ ಮಾಡ್ಬಿಟ್ಟಿದೆ. ಸೊ ಇವತ್ತಿಂದ ಹಾಲ್ ಕ್ಯಾನ್ಸಲ್ ಗುರು. ಅದೇ ಯಾಕೆ ಕುಡಿ. ಯಾಕೆಂದ್ರೆ ನಮ್ ಟ್ರೈನರ್ ಹೇಳಿದ್ರು ಇವತ್ತಿಂದ ಹಾಲ್ ಬೇಡ, ಬ್ರೌನ್ ಬ್ರೆಡ್ ಮತ್ತೆ ಪೀನಟ್ ಬಟರ್ ತಿನ್ನು ಅಂತ. ಸೊ ಅಲ್ಲಿಂದ ಸೀದಾ ತಿಂದ್ಬಿಟ್ಟು ಜಿಮ್ಗೆ ಬಂದೆ. ಆದ್ರೂ ನಮ್ ಬಾಡಿ ಬಿಲ್ಡರ್ ಅಂತೂ ಡೈಲಿ ಲೇಟ್ ಆಗಿನೇ ಬರ್ತಾನಪ್ಪ. ಬೇಗ ಬಾರೋ ಮಾರ, ನೀನ್ ಡೈಲಿ ಹೇಳಿ ಹೇಳಿ ಸಾಕಾಯ್ತಪ್ಪ, ನೀನ್ ಬೇಗ ಬಾ ನಾಳೆಯಿಂದ. ಸೊ ಅಲ್ಲಿಂದ ಸೀದಾ ಒಳಗಡೆ ಎಂಟ್ರಿ ಕೊಟ್ವಿ. ಆದ್ರೆ ನಮ್ ಟ್ರೈನರ್ ಬೇರೆ ಫುಲ್ ಬಿಸಿ ಇದ್ರು ವರ್ಕೌಟ್ ಮಾಡ್ಸೋದ್ರಲ್ಲಿ. ಸೊ ನಮ್ ಟ್ರೈನರ್ ಬರೋವರೆಗೂ ನಾವು ನಾರ್ಮಲ್ ಎಕ್ಸರ್ಸೈಸ್ ಮಾಡಿ ಬಂದ್ವಿ. ಸೊ ಅಷ್ಟೊತ್ತಿಗೆ ನಮ್ ಟ್ರೈನರ್ ಬಂದ್ಬಿಟ್ಟು ಫುಲ್ ವರ್ಕೌಟ್ ಮಾಡಕ್ ಹಚ್ಬಿಟ್ರು ಗುರು ಇವತ್ತು. ನಮ್ ಟ್ರೈನರ್ ಬೇರೆ 10 5 ರೌಂಡ್ ಹೊಡಿ ಅಂತ ಹೇಳ್ಬಿಟ್ರು ಗುರು ಇವತ್ತು. ಜೋಶಲ್ಲೇನೋ ಹೊಡೆದು ಬಿಟ್ಟಿವ್ ಗೈಸ್, ಆದ್ರೆ ಆಮೇಲೆ ತೊಳೆಯಕ್ಕೆ ಆಗ್ತಾ ಇರ್ಲಿಲ್ಲ ಗೈಸ್. ಆದ್ರೂ ಕೂಡ ಅಷ್ಟೊಂದು ಕಷ್ಟಪಟ್ಟು ಏನಕ್ಕೆ ನಾವು ವರ್ಕೌಟ್ ಮಾಡ್ತಾ ಇದ್ವಿ ಅಂದ್ರೆ ನಮ್ ಟ್ರೈನರ್ ನಮ್ ಜೊತೆಗೆ ಫ್ರೆಂಡ್ಲಿ ಆಗಿರ್ತಾರೆ ಗುರು. ಆ ಕಾರಣಕ್ಕಾಗಿ ನಮಗೂ ಸ್ವಲ್ಪ ವರ್ಕೌಟ್ ಮಾಡಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸೊ ಲಾಸ್ಟಿಗೆ ಒಂದು ಜಿಮ್ಮಿಗೆ ಹೋಗಿದ್ದೆ, ಅಲ್ಲಿ ನನಗೆ ಏನು ಹೇಳಿನೇ ಕೊಡ್ತಾ ಇರ್ಲಿಲ್ಲ. ಸೊ ಆ ಕಾರಣಕ್ಕಾಗಿ ಆ ಒಂದು ಜಿಮ್ನ ಬಿಟ್ಟೆ. ನೀವೇನಾದ್ರೂ ಬೊಮ್ಮಸಂದ್ರ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಸರೌಂಡಿಂಗ್ ಅಲ್ಲಿದ್ರೆ ಈ ಒಂದು ಜಿಮ್ ನ ನೀವು ಕೂಡ ಜಾಯಿನ್ ಆಗ್ಬೋದು. ಯಾಕಂದ್ರೆ ಅವರು ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ. ಸೊ ಆ ಕಾರಣಕ್ಕಾಗಿ ನೀವು ಬಂದು ಆರಾಮಾಗಿ ವರ್ಕೌಟ್ ನ ಮಾಡ್ಬೋದು ಗುರು. ಅದ್ರಲ್ಲಿ ಬೇರೆ ನಾನ್ ಬೇರೆ 30 ಡೇಸ್ ಚಾಲೆಂಜ್ ಬೇರೆ ತಗೊಂಡ್ಬಿಟ್ಟಿದೀನಿ. ನಮ್ ಟ್ರೈನರ್ ಬೇರೆ ಚೆನ್ನಾಗಿ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. 30 ಡೇಸ್ ಅಲ್ಲಿ ನನ್ನ ಬಾಡಿ ಏನೋ ಟ್ರಾನ್ಸ್ಫಾರ್ಮೇಶನ್ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ಚಾಲೆಂಜ್ ಬೇರೆ ತಗೊಂಡ್ಬಿಟ್ಟಿದೀನಿ ಗುರು. ಸೊ ಅಲ್ಲಿಂದ ಸೀದಾ ಜಿಮ್ ಮುಗಿಸ್ಕೊಂಡು ನಾನು ನನ್ನ ಫ್ರೆಂಡು ಮನೆಗೆ ಹೋಗ್ತಾ ಇದ್ವಿ. ನಮ್ ಫ್ರೆಂಡ್ ನೋಡಿ ಹೆಂಗ್ ಓಡಿಸ್ತಾನೆ ಗಾಡಿ, ಧೂಮ್ ಬೈಕ್ ಓಡಿಸ್ದಂಗೆ ಚೀ ಅಂತ. ಸೊ ಅಲ್ಲಿಂದ ಸೀದಾ ಬಿಟ್ಬಿಟ್ಟು ಎಗ್ನ ಬಾಯ್ಲ್ ಮಾಡ್ಬಿಟ್ಟು ತಿಂದ್ಬಿಟ್ಟು ಕೆಲ್ಸಕ್ಕಂತ ರೆಡಿ ಆದೆ ಗುರು. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಗೈಸ್.